ವೆಲ್ಕಮ್ ಬ್ಯಾಕ್. ಶೆಟ್ಟರ್ ಹಾಗೆ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನದ ಅವಕಾಶವನ್ನ ಕೊಡಬೇಕಾಗಿತ್ತು ಅಂತ ಹೇಳಿ 3000 ಮಠದ ಗುರು ಸಿದ್ದರಾಜ ಯೋಗೀಂದ್ರ ಸ್ವಾಮೀಜಿಯವರು ಆಗ್ರಹವನ್ನ ಮಾಡಿದ್ದಾರೆ. ಶೆಟ್ಟರ್ ಹಾಗೆ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕಾಗಿತ್ತು ಅಂತ 3000 ಮಠದ ಗುರು ಸಿದ್ದರಾಜ ಯೋಗೀಂದ್ರ ಸ್ವಾಮೀಜಿಗಳು ಆಗ್ರಹ ಮಾಡಿದ್ದಾರೆ. ಮುಂದೆ ಆದ್ರೂ ಅಟ್ಲೀಸ್ಟ್ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಶ್ರೀಗಳು ಆಗ್ರಹವನ್ನ ಹೇಳಿರೋದು. ಖಂಡಿತವಾಗಿಯೂ ಶೆಟ್ಟರಿಗೂ ಮತ್ತು ಲಕ್ಷ್ಮಣ ಸವದಿಯವರಿಗೂ ಕೂಡ ಸಚಿವ ಸ್ಥಾನದ ಅವಕಾಶವನ್ನು ಕೊಡಬೇಕಾಗಿತ್ತು ಅಂತ ನಮ್ಮದು ಅಭಿಪ್ರಾಯ ಇದೆ. ಇನ್ನು ಮುಂದೆ ಆದರೂ ಕೂಡ ಈಗ ಸದ್ಯ ಕೊಡೋದು ತುಂಬ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಅವರಿಗೆ ಒಳ್ಳೆಯ ಅನುಭವಿ ರಾಜಕಾರಣಿ ಇರೋದರಿಂದ ಮತ್ತು ಒಳ್ಳೆಯ ಸಾತ್ವಿಕ ಸಜ್ಜನಿಕೆಯ ಒಬ್ಬ ರಾಜಕಾರಣಿ ಇರೋದರಿಂದ ಅವರ ಒಂದು ಅನುಭವವನ್ನು ಪಕ್ಷ ಬಳಸಿಕೊಳ್ಳೋದು ತುಂಬ ಒಳ್ಳೆಯದು. ಅವರಿಗೆ ಕೊಡಬೇಕಾದಂಥದ್ದು ಆ ಪಕ್ಷದ ಧರ್ಮ ಅಂತ ನಾವು ಒತ್ತಾಯಿಸ್ತೀವಿ. ನೋಡೋಣ, ಇನ್ನೂ ಅವಕಾಶಗಳಿದೆ. ಈಗ ಪ್ರಾರಂಭ ಅಲ್ವಾ ಇದು, ಆದ್ದರಿಂದ ಅವಕಾಶವನ್ನು ಕಲ್ಪಿಸಬಹುದು ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಇದೆ. ಅದು ಶೆಟ್ಟರ್ ಅವರಿಗೆ ಸವದಿ ಅವರಿಗೆ ಅವಕಾಶವನ್ನು ಮಾಡಿಕೊಡೋದು ಆ ಪಾರ್ಟಿ ದೃಷ್ಟಿಯಿಂದ ಬಹಳ ಒಳ್ಳೆಯದು ಅಂತ ಅನ್ನಿಸ್ತದೆ. ಖಂಡಿತ. ಇನ್ನು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಸಂಪೂರ್ಣ ಭರ್ತಿಯಾಗಿದೆ. ಇವತ್ತು ಸಚಿವರಾಗಿ 24 ಮಂದಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಟೋಟಲ್ ಎಲ್ಲ 34 ಸಚಿವ ಸ್ಥಾನಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭರ್ತಿ ಮಾಡಿದ್ದಾರೆ. ಸೊ ಎಚ್ ಕೆ ಪಾಟೀಲ್ರು, ಕೃಷ್ಣ ಭೈರೇಗೌಡರು, ಇನ್ನು ನಾಗಮಂಗಲದ ಚಲವರಾಯಸ್ವಾಮಿ ಅವರು, ಇನ್ನು ಪಿರಿಯಾಪಟ್ಟಣದ ವೆಂಕಟೇಶ್ ಅವರು, ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು, ಈಶ್ವರ್ ಖಂಡ್ರೆ ಅವರು. ಸೊ ನಾವು 6 ಸಚಿವರನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ. 34 ಸಚಿವ ಸ್ಥಾನಗಳು ಕೂಡ ಭರ್ತಿಯಾಗಿದೆ. ಕೆಎನ್ ರಾಜಣ್ಣ, ದಿನೇಶ್ ಗುಂಡೂರಾವ್, ಶರಣಬಸಪ್ಪ ದರ್ಶನಾಪುರ, ಶಿವಾನಂದ ಪಾಟೀಲ್, ಆರ್ ಬಿ ತಿಮ್ಮಾಪುರ್, ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು. ಇನ್ನು ಮತ್ತೊಂದು ಕಡೆ ಶಿವರಾಜ್ ತಂಗಡಗಿ, ಶರಣ್ ಪ್ರಕಾಶ್ ಪಾಟೀಲ್, ಮಂಕಾಳ್ ಸುಬ್ಬವೈದ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್, ರಹೀಂ ಖಾನ್ ಅವರು, ಜೊತೆಗೆ ಹಿರಿಯೂರಿನ ಎಂಸಿ ಸುಧಾಕರ್ ಅವರು. ಇನ್ನು ಸಂತೋಷ್ ಲಾಡ್, ಎನ್ಎಸ್ ಬೋಸರಾಜು, ಭೈರತಿ ಸುರೇಶ್, ಮಧು ಬಂಗಾರಪ್ಪ, ಡಾಕ್ಟರ್ ಎಂಸಿ ಸುಧಾಕರ್ ಅವರು, ಇನ್ನು ಬಳ್ಳಾರಿ ಗ್ರಾಮೀಣದ ನಾಗೇಂದ್ರ ಅವರು. ಲಿಕ್ವಿಡ್ ಆಕ್ಸಿಜನ್ ಕೊರತೆಯಿಂದ ಕ್ಯಾನ್ಸರ್ ರೋಗಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಕಲಬುರಗಿಯ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ರೋಗಿ. ಬೇದರ್ ಮೂಲದ 50 ವರ್ಷದ ಜಕೀರಾ ಬೇಗಂ ಸಾವನ್ನಪ್ಪಿರುವಂತಹ ಮೃತ ದುರ್ದೈವಿ ಲಿಕ್ವಿಡ್ ಆಕ್ಸಿಜನ್ ಕೊರತೆಯಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಆಕ್ಸಿಜನ್ ಕೊರತೆಯಿಂದಲೇ ಇವರು ಸಾವನ್ನಪ್ಪಿದ್ದಾರೆ ಅನ್ನೋದು ಒಂದು ಆರೋಪ ಇದು ಕೇಳಿ ಬರ್ತಾ ಇರೋದು. ಬೀದರ್ ಮೂಲದ 50 ವರ್ಷದ ಜಕೀರಾ ಬೇಗಂ ಅನ್ನೋ ಸಾವನ್ನಪ್ಪಿರುವಂತಹ ಮೃತ ದುರ್ದೈವಿ. ಬಟ್ ಇವರು ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾಗ 3 ರೋಗಿಗಳಿದ್ರು. 3 ಜನರಲ್ಲಿ ಒಬ್ರು ಆಕ್ಸಿಜನ್ ಕೊರತೆಯಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಆಕ್ಸಿಜನ್ ಕೊರತೆ ಅಲ್ಲ, ಬೇರೆ ಕಾರಣ ಅಂತ ಮತ್ತೊಂದು ಕಡೆಗೆ ವೈದ್ಯರಾಗಿರುವಂತಹ ನವೀನ್ ಅವರು ಹೇಳ್ತಾ ಇದ್ದಾರೆ. ಬಟ್ ಮೃತರ ಸಂಬಂಧಿಕರು ಆರೋಪ ಮಾಡ್ತಿರೋ ಪ್ರಕಾರ ಆಕ್ಸಿಜನ್ ವೈಫಲ್ಯದಿಂದ ಸಾವನ್ನಪ್ಪಿದ್ದಾರೆ. ಲಿಕ್ವಿಡ್ ಆಕ್ಸಿಜನ್ ಸರಿಯಾಗಿ ಪೂರೈಕೆ ಆಗಿಲ್ಲ. ಹಾಗಾಗಿ 3 ಜನರು ಅಲ್ಲಿ ಐಸಿಯುನಲ್ಲಿದ್ರು, ಅಂದ್ರೆ ಆಕ್ಸಿಜನ್ ತೆಗೆದುಕೊಳ್ತಾ ಇದ್ರು. ಬಟ್ ಅದರಲ್ಲಿ ಒಬ್ರು ಆಕ್ಸಿಜನ್ ಕೊರತೆಯಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಆರೋಪವನ್ನ ಇದೀಗ ಆಸ್ಪತ್ರೆಯ ವಿರುದ್ಧ ಮೃತರ ಸಂಬಂಧಿಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದೇ ಆಸ್ಪತ್ರೆಯ ಕಿದ್ವಾಯಿ ಆಸ್ಪತ್ರೆಯ ವೈದ್ಯರಾಗಿರುವಂತಹ ನವೀನ್ ಅವರು ಇಲ್ಲ, ಇದು ಆಕ್ಸಿಜನ್ ಕೊರತೆಯಿಂದ ಆಗಿರುವಂತಹ ಸಾವಲ್ಲ, ಬದಲಾಗಿ ಇದು ಬೇರೆ ಕಾರಣದಿಂದ ಆಗಿರುವಂತಹ ಸಾವು ಅಂತ ಹೇಳ್ತಾ ಇದ್ದಾರೆ. ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದ 3 ರೋಗಿಗಳಲ್ಲಿ ಒಬ್ರು ಸಾವನ್ನಪ್ಪಿದ್ದಾರೆ. ಯಾವ ಪೇಷಂಟ್ಗೂ ಡೆಫಿಷಿಯನ್ಸಿ ಆಕ್ಸಿಜನ್ ಡೆಫಿಷಿಯನ್ಸಿಯಿಂದ ಇಲ್ಲಿ ಆಗಿಲ್ಲ. ಇನ್ ವ್ಯೂ ಆಫ್ ಅಡ್ವಾನ್ಸ್ಡ್ ಕ್ಯಾನ್ಸರ್, ಆ 2 ಪೇಷಂಟ್ ಡೆತ್ ಆಗಿರೋದನ್ನು ಕ್ಯಾನ್ಸರ್ ಕಾಯಿಲೆಯ ಮಿತಿ ಮೀರಿದ ರೋಗ ಲಕ್ಷಣಗಳು ಬಂದಿರೋದ್ರಲಿಂದ ಅವರಿಗೆ ಕಂಟ್ರೋಲ್ ಮಾಡೋಂಥ ಎಲ್ಲ ಪ್ರಯತ್ನಗಳು ಮೀರಿ ಹೋದ ಮೇಲೆ ಡೆತ್ ಆಗಿರೋದೇ ಹೊರತು ಆಕ್ಸಿಜನ್ ಡೆಫಿಷಿಯನ್ಸಿಯಿಂದ ಅಲ್ಲ. ಇಷ್ಟು ಮಾತ್ರ ಕ್ಲಾರಿಫೈ ಮಾಡ್ಲಿಕ್ಕೆ ಹೇಳ್ತೀನಿ ನಾನು. ಇಲ್ಲ ತೋರಿಸ್ತೀವಿ ನಿಮಗೆ, ಅದು ಡಾಕ್ಯುಮೆಂಟ್ ಮಾಡಿರೋದು. ಅವ್ರಿಗೆ ಕನ್ಸೆಂಟ್, ಹೈ ರಿಸ್ಕ್ ಕನ್ಸೆಂಟ್ ತೊಗೊಂಡಿರೋದು, ಅವ್ರಿಗೆ ಏನು ಡಿಸೀಸ್ ಅದ, ಯಾವ ಸ್ಟೇಜ್ನಾಗ ಅದ, ನಾವೇನು ಟ್ರೀಟ್ಮೆಂಟ್ ಕೊಡ್ಲಿಕ್ಕತ್ತೀವಿ, ಅದರ ರೋಗ ಲಕ್ಷಣಗಳೇನು, ಅದನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಬರ್ತದೋ ಇಲ್ಲೋ, ಅದನ್ನು ಡೈರೆಕ್ಟ್ ಪೇಷಂಟ್ದ ರಕ್ತ ಸಂಬಂಧಿಕರು ಅಂತೀವಿ ನಾವು. ಅವ್ರ ತಂದೆ ತಾಯಿ ಆಗಲಿ ಮಕ್ಕಳಾಗಲಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಅವ್ರ ಕಡೆಯಿಂದ ಸೈನ್ ತೊಗೊಂಡು ವಿತ್ ಡೇಟ್ ಆ್ಯಂಡ್. ಬೀದರ್ ಮೂಲದ 50 ವರ್ಷದ ಜಕೀರಾ ಬೇಗಂ ಸಾವನ್ನಪ್ಪಿರುವಂತಹ ಮೃತದೈವಿ. ಅವರು ಹೇಳೋ ಪ್ರಕಾರ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಹೇಳಿ ಸೇರಿಸಲಾಗಿರುತ್ತೆ ಬೀದರ್ನಿಂದ ಕರ್ಕೊಂಡು ಬಂದು. ಬಟ್ 3 ಜನರಲ್ಲಿ ಒಂದು ಆಕ್ಸಿಜನ್ ನಿಂದ ಸಾವನ್ನಪ್ಪಿದ್ದಾರೆ, ಅಂದ್ರೆ ಆಕ್ಸಿಜನ್ ಕೊರತೆಯಿಂದಾಗಿ ಆಕೆ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಮೃತರ ಸಂಬಂಧಿಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಆಸ್ಪತ್ರೆಯ ವಿರುದ್ಧ. ಲಿಕ್ವಿಡ್ ಆಕ್ಸಿಜನ್ ಕೊರತೆಯಿಂದಲೇ ಸಾವನ್ನಪ್ಪಿರೋದು ಅಂತ ಹೇಳಿ. ಬಟ್ ವೈದ್ಯರು ಹೇಳ್ತಾ ಇರೋ ಪ್ರಕಾರ ಅವರಿಗೆ ಕ್ಯಾನ್ಸರ್ ಮಿತಿಮೀರಿದ ಪರಿಣಾಮದಿಂದಾಗಿ ಈ ರೀತಿಯಾಗಿ ಆಗಿದೆ, ಸಾವಾಗಿದೆ. ಅದನ್ನ ಹೊರತುಪಡಿಸಿದ್ರೆ ಆಕ್ಸಿಜನ್ ಕೊರತೆಯಿಂದ ಆಕೆ ಸಾವನ್ನಪ್ಪಿಲ್ಲ. ಇದು ಸುಳ್ಳು ಆರೋಪ ಅಂತ
ಅಂತ ಹೇಳಿ ವೈದ್ಯ ನವೀನ್ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ರೆ, ಬಟ್ ಮೃತರ ಸಂಬಂಧಿಕರು ಹೇಳ್ತಾ ಇರೋ ಪ್ರಕಾರ ಆಕ್ಸಿಜನ್ ಕೊರತೆಯಿಂದಲೇ ಸಾವನ್ನಪ್ಪಿರೋದು. 3 ಜನ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ತಾ ಇದ್ರು. ಅದರಲ್ಲಿ ಒಬ್ಬರು ಸಾವನ್ನಪ್ಪಿರೋದಕ್ಕೆ ಕಾರಣ ಆಕ್ಸಿಜನ್ ಕೊರತೆಯಾಯಿತು. ಹಾಗಾಗಿ ಆಕ್ಸಿಜನ್ ಕೊರತೆಯಿಂದ 50 ವರ್ಷದ ಜಕೀರಾ ಬೇಗಂ ಅನ್ನೋ ವೃದ್ಧೆ ಕಲಬುರಗಿಯ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಆ ಜಕೀರಾ ಬೇಗಂನ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್. ಮತ್ತಷ್ಟು ಮಾಹಿತಿಯನ್ನ ಅರುಣ್, ಈಗ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಒಂದು ಅನಾಹುತ ಆಗಿದೆ, ಬಟ್ ಮೃತರ ಕುಟುಂಬರು ಒಂದ್ ರೀತಿ ಹೇಳ್ತಾ ಇದ್ರೆ, ಮತ್ತೊಂದು ಕಡೆಗೆ ಆಸ್ಪತ್ರೆಯ ವೈದ್ಯರೇ ಒಂದ್ ರೀತಿ ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ ಏನ್ ಘಟನೆ ಇದು? ಹೌದು ಶ್ರುತಿ, ಇದೇನಂತಂದ್ರೆ ಏನು ಕ್ಯಾನ್ಸರ್ ಇಂದ ಬಳಲುತ್ತಿರ್ತಕ್ಕಂತ ಜಾಕಿರಾ ಬೇಗಂ ಅನ್ನೋ ಮಹಿಳೆ, ಇವರು ಮೂಲತಃ ಬೀದರ್ನವರು. ಈ ಬೇರೆ ಕಡೆಗೆ ಏನು ಕ್ಯಾನ್ಸರ್ ಚಿಕಿತ್ಸೆನ ಪಡ್ಕೊಂಡು ಈಗ ಇಂದು ಬೆಳಗಿನ ಜಾವ ಬಂದು ಈಗ ಕಿದ್ವಾಯಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ಆ ದಾಖಲಾದಂತ ಸಂದರ್ಭದಲ್ಲಿ ಕಿದ್ವಾಯಿ ಹಾಸ್ಪಿಟಲ್ ಅಲ್ಲಿ ಆಕ್ಸಿಜನ್ ಇಲ್ಲ, ಹಾಗಾಗಿ ನಮ್ಮ ತಾಯಿ ಜಾಕಿರಾ ಬೇಗಂ ಸತ್ತಿರೋದನ್ನೊಂದು ಕೂಡ ಕುಟುಂಬಸ್ಥರ ಆರೋಪವನ್ನ ಮಾಡ್ತಿರುವಂತದ್ದು. ಇನ್ನೊಂದ್ ಕಡೆ ಏನಂತಂದ್ರೆ ಇನ್ನೊಬ್ಬ ಏನು ಮಹಿಳೆ ಈ ಒಂದು ಕಿದ್ವಾಯಿ ಆಸ್ಪತ್ರೆಯಲ್ಲಿ 3 ಜನ ಪೇಷಂಟ್ ಗಳನ್ನ ಐಸಿಯುನಲ್ಲಿ ಅಡ್ಮಿಟ್ ಮಾಡಲಾಗಿತ್ತು. ಆದ್ರೆ 3 ಜನರಲ್ಲಿ ಒಬ್ಬರು ಡೆತ್ ಆದ್ರೆ ಇನ್ನೊಬ್ಬ ಮಹಿಳೆಯನ್ನ ಈಗ ಏನು ಆಕ್ಸಿಜನ್ ಬರೋಕೆ ಇನ್ನೂ ಲೇಟ್ ಆಗುತ್ತೆ, 15 ನಿಮಿಷ ಆಗ್ಬೋದು, ಆನ್ ದ ವೇ ಇದೆ. ಹಾಗಾಗಿ ನೀವು ಅಲ್ಲಿವರೆಗೂ ಟೆಂಪರರಿ ಇವರಿಗೆ ಏನು ಜಿಮ್ಸ್ ಆಸ್ಪತ್ರೆಯಲ್ಲಿ ಏನು ಕಿದ್ವಾಯಿ ಆಸ್ಪತ್ರೆ ಪಕ್ಕದಲ್ಲಿ ಇರುವಂತಹ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಇನ್ನೊಬ್ಬ ಮಹಿಳೆಯನ್ನ ಅಲ್ಲಿಯ ಏನು ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ಆದ್ರೆ ಇಲ್ಲಿ ಏನಂತಂದ್ರೆ ಆಕ್ಸಿಜನ್ ಇಷ್ಟೆಲ್ಲ ಇದ್ದು ಕೂಡ ಪ್ರತಿದಿನ ಕೂಡ 100 ಜನ ಕ್ಯಾನ್ಸರ್ ರೋಗಿಗಳು ಈಗ ಕಿದ್ವಾಯಿ ಆಸ್ಪತ್ರೆಗೆ ಬರ್ತಾರೆ. ಆ ಬಂದಂತ ಸಂದರ್ಭದಲ್ಲಿ ಪೇಷಂಟ್ ಗಳಿಗೆ ಆಕ್ಸಿಜನ್ ಇರುವಂತದ್ದು ನೀಡಿರುವಂತದ್ದು. ಹಾಗಾಗಿ ಇಲ್ಲಿ ಏನಂತಂದ್ರೆ ನಿಮಗೆ ಆಕ್ಸಿಜನ್ ಮುಗಿಯುವಂತ ಸಂದರ್ಭದಲ್ಲಿ ಮತ್ತೆ ಆಕ್ಸಿಜನ್ ಅನ್ನು ಸ್ಟಾಕ್ ಮಾಡ್ಕೋಬೇಕು. ಆದ್ರೆ ಪೇಷಂಟ್ ಬಂದಂತ ಸಂದರ್ಭದಲ್ಲಿ ನೀವು ಫೋನ್ ಮಾಡಿ ಬೇರೆ ಕಡೆಯಿಂದ ಆಕ್ಸಿಜನ್ ಸಿಲಿಂಡರ್ ಗಳನ್ನ ತಗೊಂಡ್ಬರೋದ್ರಲ್ಲಿ ಇಲ್ಲಿ ಇದ್ದಂತ ಏನು ರೋಗಿಗಳು ಇರ್ತಾರೆ, ಅವ್ರು ರೋಗಿಗಳು ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇರ್ತಾರೆ. ಹೀಗಾಗಿ ಇಲ್ಲ ಅಂತ ಈ ರೀತಿ ಒಂದು ನಮ್ಮ ತಾಯಿಗೆ ಏನು ಜಾಕಿರಾ ಬೇಗಂ ಇದ್ದಾಳೆ, ಅವರಿಗೆ ಆಕ್ಸಿಜನ್ ಇಲ್ಲದೆ ಇರುವಂತ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿರುವಂತದ್ದು. ಮತ್ತೆ ಇನ್ನೊಬ್ಬ ಕನ್ಯಾಕುಮಾರಿ ಅಂತ ಮಹಿಳೆ ಏನೋ 65 ವರ್ಷದ ಮಹಿಳೆ ಇದ್ದಾಳೆ, ಅವ್ರಿಗೂ ಕೂಡ ಇಲ್ಲಿ ಅಡ್ಮಿಟ್ ಅನ್ನ ಮಾಡಲಾಗಿತ್ತು. ಬೆಳಗಿನ ಜಾವ ಅವರಿಗೆ ಏನು ತೀವ್ರ ಅನಾರೋಗ್ಯ ಕಂಡಂತ ಹಿನ್ನೆಲೆಯಲ್ಲಿ ಅವರಿಗೆ ಏನು ಕಿದ್ವಾಯಿ ಆಸ್ಪತ್ರೆಗೆ ಕರ್ಕೊಂಡ್ ಬರ್ತಾರೆ. ಆ ಬರುವಂತ ಸಂದರ್ಭದಲ್ಲಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅವರಿಗೆ ಆಕ್ಸಿಜನ್ ಇರಲ್ಲ. ಹಾಗಾಗಿ ಇನ್ನು ಬರುವಂತ ಅರ್ಧ ಗಂಟೆ ತಡ ಆಗುತ್ತೆ. ಹಾಗಾಗಿ ಅವರಿಗೆ ಏನು ಜಿಮ್ಸ್ ಆಸ್ಪತ್ರೆಯನ್ನು ತೀವ್ರ ನಿಗಾ ಘಟಕದಲ್ಲಿದ್ದು ಚಿಕಿತ್ಸೆಯನ್ನು ಕೊಡ್ತಾರೆ. ಆದ್ರೆ ಇಲ್ಲಿ ಏನು ಅಂತಂದ್ರೆ ಸಾವಿರಾರು ಜನ ರೋಗಿಗಳು ಪ್ರತಿನಿತ್ಯವೂ ಕೂಡ ಈ ಒಂದು ಕಿದ್ವಾಯಿ ಆಸ್ಪತ್ರೆಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅವರಿಗೆ ಆಕ್ಸಿಜನ್ ಅನ್ನು ನೀಡಬೇಕು. ಆದ್ರೆ 2 ಗಂಟೆಗಳ ಕಾಲ ಆ ಒಂದು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಇಲ್ಲದೆ ಇರುವುದರಿಂದ ಈ ಒಂದು ಘಟನೆ ನಡೆದಿದೆ ಅಂತ ಕೂಡ ಅವರು ಆರೋಪ ಮಾಡ್ತಾರೆ. ಆದ್ರೆ ಈ ಬಗ್ಗೆ ಒಂದು ಏನು ಸ್ಪಷ್ಟನೆ ಕೊಟ್ಟಂತಹ ಕಿದ್ವಾಯಿ ಆಸ್ಪತ್ರೆ ಏನು ವೈದ್ಯರು ಇಲ್ಲಿ ಏನಂತಂದ್ರೆ ಅವರಿಗೆ ಏನು ಕ್ಯಾನ್ಸರ್ ರೋಗದ ಕೊನೆಯ ಹಂತದಲ್ಲಿದ್ರು, ಹಾಗಾಗಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಬೇರೆ ಕಡೆಗೆ ಮಾಡಿದ್ರು. ಅವ್ರಿಗೆ ತೀವ್ರ ಅನಾರೋಗ್ಯ ಹಿನ್ನೆಲೆ ಅವರಿಗೆ ಏನು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆದ್ರೆ ಏನು ಆಕ್ಸಿಜನ್ ಕೊರತೆಯಿಂದ ಅವರು ಸಾವನ್ನಪ್ಪಿಲ್ಲ, ಬದಲಾಗಿ ಅವರ ತೀವ್ರ ಅನಾರೋಗ್ಯ ಹಿನ್ನೆಲೆ ಅವರನ್ನ ಸಾವನ್ನಪ್ಪಿದ್ದಾರೆ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಆದ್ರೆ 10 ಕಂಪ್ಲೀಟ್ ಮಾಹಿತಿಗಾಗಿ